ಹುಬ್ಬಳ್ಳಿಗೆ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ಪ್ರಧಾನಿ ಹತ್ಯೆ ಮಾಡೋದಾಗಿ ಪೊಲೀಸರಿಗೆ ಬೆದರಿಕೆ ಪತ್ರ ಬರೆಯಲಾಗಿದೆ. ಧಾರವಾಡ ಎಸ್ಪಿ ಕಚೇರಿಗೆ ಬಂದಿರುವಂತಹ ಬೆದರಿಕೆ ಪತ್ರ ಅದು ಫೆಬ್ರವರಿ 8ರಂದು ಬಂದಿರುವಂತಹ ಪತ್ರದ ಬಗ್ಗೆ ಈಗ ತನಿಖೆ ನಡೆಸಲಾಗ್ತಾ ಇದ್ದು, ಪತ್ರ ಬಂದಿರೋದರ ಬಗ್ಗೆ ಎಡಿಜಿಪಿ ಕಮಲ್ ಪಂತ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪತ್ರ ಬರಲಿ ಬಿಡಲಿ, ನಾವು ಬಿಗಿ ಭದ್ರತೆಯನ್ನ ಕೈಗೊಳ್ತಾ ಇದ್ದೀವಿ ಅಂತ ಹುಬ್ಬಳ್ಳಿಯಲ್ಲಿ ಎಡಿಜಿಪಿ ಕಮಲ್ ಪಂತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಗೆ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ಪ್ರಧಾನಿ ಹತ್ಯೆ ಮಾಡೋದಾಗಿ ಪೊಲೀಸರಿಗೆ ಬೆದರಿಕೆ ಪತ್ರ ಬರೆದಿರುವುದು ಈಗ ಬಹಿರಂಗವಾಗಿದೆ. ಈ ಸಂಬಂಧ ಈಗ ಎಸ್ಪಿ ಕಚೇರಿಗೆ ಬಂದಿರುವ ಬೆದರಿಕೆ ಪತ್ರದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಎಡಿಜಿಪಿ ಕಮಲ್ ಪಂತ್. ಇನ್ನು ಹಾಗೆ ಪತ್ರ ಬರಲಿ ಬಿಡ್ಲಿ, ನಾವು ಬಿಗಿ ಭದ್ರತೆಯನ್ನ ಕೈಗೊಳ್ಳೋದಂತೂ ಪಕ್ಕ ಅನ್ನುವಂತಹ ವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಎಡಿಜಿಪಿ ಕಮಲ್ ಪಂತ್ ಈ ಹೇಳಿಕೆಯನ್ನ ಕೊಟ್ಟಿರೋದು. ಹುಬ್ಬಳ್ಳಿಗೆ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ಪ್ರಧಾನಿ ಹತ್ಯೆ ಮಾಡೋದಾಗಿ ಬೆದರಿಕೆ ಪತ್ರ. ಈಗಾಗಲೇ ಪ್ರಧಾನಿ ಅಂದ್ರೆ ಅವರು ಸಾಕಷ್ಟು ಬೆದರಿಕೆಯನ್ನು ಎದುರಿಸ್ತಾ ಇದ್ದಾರೆ. ಆದರೆ ಎಲ್ಲಾ ಕಡೆಯೂ ಕೂಡ ಸೂಕ್ತ ಭದ್ರತೆಯನ್ನ ಒದಗಿಸಲಾಗುತ್ತೆ. ಹೀಗಾಗಿ ಯಾವುದೇ ಸಮಸ್ಯೆ ಆಗದಿರೋ ತರ ನೋಡಿಕೊಳ್ಳಲಾಗುತ್ತೆ. ಹುಬ್ಬಳ್ಳಿಯಲ್ಲೂ ಕೂಡ ಪ್ರಧಾನಿ ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆ ಇದ್ರೂ ಕೂಡ ನಾವು ಈ ರೀತಿಯ ಕೃತ್ಯ ಎಸಗ್ತೀವಿ ಅನ್ನುವಂತಹ ಒಂದು ಬೆದರಿಕೆಯನ್ನು ಕೆಲವೊಂದ್ಸಲ ಇದು ಫೇಕ್ ಪತ್ರ ಕೂಡ ಆಗಿರುತ್ತೆ, ಹುಸಿ ಕರೆ ತರ ಒಂದು ಹುಸಿ ಪತ್ರ ಕೂಡ ಆಗಿರಬಹುದು. ಆದ್ರೆ ಹಾಗಂತ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಎಲ್ಲದಕ್ಕೂ ಕೂಡ ಸೂಕ್ತ ಭದ್ರತೆಯನ್ನು ಒದಗಿಸಲೇಬೇಕಾಗತ್ತೆ. ಈಗ ಆ ಪತ್ರದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವೀಗ ನೋಡಬಹುದು ಆ ಪತ್ರ, ಅಂದ್ರೆ ಸೂಪರಿಂಟೆಂಡೆಂಟ್ ಅವರಿಗೆ ಅಡ್ರೆಸ್ ಮಾಡಿ ಬರೆದಿರುವಂತಹ ಪತ್ರ ಅದು. ಅದರಲ್ಲಿ ಪ್ರಧಾನಿ ಮೋದಿಯವರನ್ನ ಹತ್ಯೆ ಮಾಡ್ತೀವಿ ಅನ್ನುವಂತಹ ಒಂದು ಬರಹವನ್ನ ಬರೆಯಲಾಗಿದೆ. ಪ್ರಧಾನಮಂತ್ರಿಯವರು ಇವತ್ತು ಸಂಜೆಯಲ್ಲಿ ಬರೋದ್ರಿಂದ ಇವತ್ತು ಏರ್ಪೋರ್ಟಲ್ಲಿ, ರೋಡಲ್ಲಿ ಮತ್ತು ಈ ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ 3 ಕಡೆ ಸಾಕಷ್ಟು ಬಂದೋಬಸ್ತುಗಳನ್ನು ನಾವು ಮಾಡಲಾಗಿದೆ. 2,500ಕ್ಕಿಂತ ಹೆಚ್ಚು ನಮ್ಮ ಸಿವಿಲ್ ಸಿಬ್ಬಂದಿಯವರನ್ನು ನೇಮಿಸಲಾಗಿದೆ. ಆಮೇಲೆ ಅದು ಅಲ್ಲದೆ 18 KSRP ಟುಕಡಿಗಳನ್ನು ನೇಮಿಸಲಾಗಿದೆ. ಕಾರ್ಯಕ್ರಮ ರಾತ್ರಿ ವೇಳೆಯಿಂದ ನೈಟ್ ವಿಷನ್ ಡಿವೈಸಸ್ ಕೂಡ ನಾವು ಬಳಸ್ತಾ ಇದ್ದೀವಿ. ಮತ್ತು ದಾರಿ ಸುತ್ತಮುತ್ತ ಎಲ್ಲ ಕಡೆ ನಾವು ಪ್ರಕಾಶದ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ನೋಡಿ, ನಾವು ಭಾಳ ಕಟ್ಟುನಿಟ್ಟವಾಗಿ ಸುರಕ್ಷಾ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಮ್ಮ ವ್ಯವಸ್ಥೆ ಪತ್ರ ಇರಲಿ ಬಿಡಲಿ ಅದು ಬೇರೆ ವಿಷಯ, ನಮ್ಮ ವ್ಯವಸ್ಥೆ ಪರ್ಫೆಕ್ಟ್ ಆಗಿರುತ್ತದೆ. ಯಾವ ಥರದ್ದು ಅದಕ್ಕೆ ಯಾವ ಥರದ ಘಟನೆ ಅದು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರೆಹಮತ್ ಕಂಚುಗಾರ್ ಈಗ ನಮ್ಮ ಜೊತೆಗೆ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರೆಹಮತ್ ಕಂಚುಗಾರ, ಹುಬ್ಬಳ್ಳಿಯಲ್ಲಿ ಬೃಹತ್ ಸಮಾವೇಶಕ್ಕೆ, ಪ್ರಚಾರ ಅಭಿಯಾನಕ್ಕೆ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ. ಆದರೆ ಈ ಸಂದರ್ಭ ಮೋದಿ ಅವರಿಗೆ ಒಂದು ಬೆದರಿಕೆ ಪತ್ರವನ್ನ, ಅಂದ್ರೆ ಮೋದಿ ಅವರನ್ನ ಹತ್ಯೆ ಮಾಡೋದಾಗಿ ಬೆದರಿಕೆ ಪತ್ರವನ್ನ ಹಾಕಲಾಗಿದೆ ಅಂತ. ಈ ಪತ್ರದ ಬಗ್ಗೆ ತನಿಖೆ ಎಲ್ಲಿ ತನಕ ಬಂತು? ಸುಕನ್ಯಾ, ಇನ್ನೊಂದ್ಸರಿ ಕ್ವಶನ್ ರಿಪೀಟ್ ಮಾಡ್ಬೋದಾ? ರೆಹಮತ್ ಕಂಚುಗಾರ್, ಈಗ ಆ ಪತ್ರದ ಬಗೆಗಿನ ತನಿಖೆ ಎಲ್ಲಿ ತನಕ ಬಂತು? ಅದು ಯಾರು ಪತ್ರ ಬರೆದಿರೋದು, ಎಲ್ಲಿಂದ ಪೋಸ್ಟ್ ಆಗಿದೆ, ಈ ಬಗ್ಗೆ ಏನಾದ್ರೂ ಹಿಂಟ್ ಸಿಕ್ಕಿದ್ಯಾ? ಈ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಪತ್ರ ಎಲ್ಲಿಂದ ಬಂದಿದೆ, ಯಾರು ಬರೆದಿದ್ದಾರೆ, ಯಾವ ಪೋಸ್ಟ್ ಇಂದ ಬಂದಿದೆ, ಅದು ಎಲ್ಲಿಂದ ಬಂದಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಈಗ ಆಲ್ರೆಡಿ ಶುರು ಮಾಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಕೂಡ ಏನಂತಂದ್ರೆ ಹುಬ್ಬಳ್ಳಿಯ ಏನು ಈ ವೇದಿಕೆ ಇದೆ, ಇಲ್ಲಿ ಹೆಚ್ಚಿನ ಬಂದೋಬಸ್ತ್ ಕೂಡ ಜಾಸ್ತಿ ಮಾಡಲಾಗಿದೆ. ಸೊ ಆ ಒಂದು ಪತ್ರದ ಹಿನ್ನೆಲೆಯಲ್ಲಿ ಈ ಒಂದು ಹೆಚ್ಚಿನ ಬಂದೋಬಸ್ತ್ಗೆ ಕಾರಣ ಆಗಿರಬಹುದು ಅನ್ನುವಂತಹ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಮುಖ್ಯವಾಗಿರುವಂತಹ ವೇದಿಕೆ ಇದು. ಸೊ ಮುಖ್ಯವಾಗಿರುವಂತಹ ವೇದಿಕೆ ನನ್ನ ಹಿಂದೆನೇ ಇದೆ. ಅದರ ಬಲಭಾಗದಲ್ಲಿ ಉಪವೇದಿಕೆಯನ್ನು ಕೂಡ ಹಾಕಲಾಗಿದೆ. ಈ ಒಂದು ಕಾರ್ಯಕ್ರಮದ ಮತ್ತೊಂದು ವಿಶೇಷ ಏನಂತಂದ್ರೆ ಈ ಸಂಪೂರ್ಣ ಕಾರ್ಯಕ್ರಮ ಡಿಜಿಟಲೈಸೇಷನ್ ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ಕೇವಲ ಮೋದಿಯವರ ಒಂದೇ ಒಂದು ಅಲ್ಲಿ ಬ್ಯಾನರ್ ಅನ್ನ ಹೊರತುಪಡಿಸಿದ್ರೆ ಬಾಕಿ ಎಲ್ಲೂ ಕೂಡ ತಾವು ನೋಡಬಹುದು ಅಟಲ್ ಜಿ ವೇದಿಕೆ ಅನ್ನುವಂತಹದ್ದು ಬ್ಯಾನರ್ ಅನ್ನ ಇದು ಬಿಟ್ರೆ ಬಾಕಿ ಎಲ್ಲೂ ಕೂಡ ಏನಂತಂದ್ರೆ ಯಾವುದೇ ನಾಯಕರ ಭಾವಚಿತ್ರಗಳು ಎಲ್ಲೂ ಕೂಡ ಇಲ್ಲ. ಸೊ ಹೀಗಾಗಿ ಕಂಪ್ಲೀಟ್ ಆಗಿ ಮುಖ್ಯವಾಗಿರುವಂತಹ ವೇದಿಕೆ ಸಂಪೂರ್ಣ ಡಿಜಿಟಲೈಸ್ ಮಾಡಲಾಗಿದೆ. ಸೊ ಅಲ್ಲಿ ಹಿಂದ್ಗಡೆ ಇಲ್ಲಿರುವಂತಹ ವೇದಿಕೆ ಭಾಷಣ ಮಾಡುವವರ ಒಂದು ಭಾವಚಿತ್ರ ಆಗಿರ್ಬೋದು, ಮತ್ತೆ ಮುಂದೆ ಕೂತಿರ್ತಕ್ಕಂಥ ಸಭಿಕರ ಒಂದು ದೃಶ್ಯಾವಳಿಗಳು ಅಲ್ಲಿ ಹೋಗ್ತದೆ. ಅದರ ಜೊತೆಗೆ ಅದರ ಪಕ್ಕದಲ್ಲಿ ಉಪವೇದಿಕೆಯನ್ನು ಕೂಡ ಮಾಡಲಾಗಿದೆ. ಅಲ್ಲೂ ಕೂಡ ಯಾವುದೇ ನಾಯಕರ ಭಾವಚಿತ್ರ ಇಲ್ಲ, ಅಲ್ಲಿ ಕೂಡ ಒಂದು ಡಿಜಿಟಲ್ ಬೋರ್ಡ್ ಗಳನ್ನ ಹಾಕಲಾಗಿದೆ. ನೀವು ಹೇಳಿದಾಗ ಈಗ ಪತ್ರದ ತನಿಖೆಗೆ ಸಂಬಂಧಪಟ್ಟಂಗೆ ಇದು ತೀವ್ರವಾಗಿ, ಅಂದ್ರೆ ಇದನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ಇದು ಎಲ್ಲಿಂದ ಬಂದಿದೆ, ಯಾರು ಬಂದಿದ್ದಾರೆ,
ಮಾಡಿದ್ದಾರೆ, ಅದರ ಉದ್ದೇಶ ಏನು, ಅವರ ಹಿನ್ನೆಲೆಯನ್ನು ಬಗ್ಗೆ ಕೂಡ ಪತ್ತೆ ಹಚ್ಚಲು ಸಲುವಾಗಿ ಪೊಲೀಸರು ವಿಶೇಷವಾಗಿರುವಂತಹ ಪಡೆಯನ್ನು ಕೂಡ ರಚನೆ ಮಾಡಿದ್ದಾರೆ. ಶೀಘ್ರದಲ್ಲೇ ಈ ಬಗ್ಗೆ ಕೂಡ ಬಹಿರಂಗ ಪಡಿಸುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಸುಕನ್ಯಾ, ಧನ್ಯವಾದ ರೆಹಮಾನ್.